ಇವತ್ತಿನ ವಿಡಿಯೋಲಿ ಹೊಲಿಗೆ ಮಿಷಿನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಆಯಿಲಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಕೂಡ ಮಿಷಿನ್ನ ಕ್ಲೀನ್ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಇವತ್ತು ಹೇಗಿದ್ದರೂ ಕ್ಲೀನ್ ಮಾಡ್ತಿದ್ನಲ್ಲ, ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಕೆಳಗಡೆಯಿಂದನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲೇ ಅಲ್ವಾ ಬಟ್ಟೆ ಸ್ಟಿಚ್ ಮಾಡೋದು ನಾವು, ಇಲ್ಲೇ ತುಂಬ ಡಸ್ಟ್ ಇರುತ್ತೆ. ಸೊ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ 2 ಸ್ಕ್ರೂಗಳನ್ನ ಓಪನ್ ಮಾಡಿದ್ರೆ ನಾವು ಪ್ಲೇಟ್ನ ರಿಮೂವ್ ಮಾಡ್ಬೋದು. ಆ ಪ್ಲೇಟ್ನ ಫಸ್ಟು ತೆಕ್ಕೊಳ್ಳೋಣ. ನೋಡ್ತಿರ್ಬೋದು ಎಷ್ಟು ಡಸ್ಟ್ ಇದೆ ಅಂತ. ಹಾಗೆಯೇ ಫಸ್ಟು ಫೂಟ್ನು ನಾನು ಕೂಡ ರಿಮೂವ್ ಮಾಡ್ಕೋತೀನಿ. ಫೂಟ್ ರಿಮೂವ್ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ. ಆದ್ದರಿಂದ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ನೋಡಿ ಸೈಡಲ್ಲಿ, ಇದನ್ನು ತಿರುಗಿದ್ರೆ ಫೂಟ್ನ ರಿಮೂವ್ ಮಾಡ್ಬೋದು. ಅದನ್ನು ತಿರುಗಿಬಿಟ್ಟು ಫೂಟ್ನ ತೆಕ್ಕೋತಾ ಇದ್ದೀನಿ. ಎಷ್ಟು ಕಸ ಇದೆ ಅಂತ ನೀವೇ ನೋಡ್ಬೋದು ಇಲ್ಲಿ. ಅಟ್ಲೀಸ್ಟ್ ನೀವು ರೆಗ್ಯುಲರಾಗಿ ಮೆಷಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಆಗಲಿ ಅಥವಾ ಅಪ್ರೂಪಿಗೆ ಯೂಸ್ ಮಾಡ್ತಿದ್ದೀರಾ ಅಂತ ಆಗಲಿ, ಒಟ್ಟಿನಲ್ಲಿ ಮೆಷಿನ್ನ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರಿ. ನಾನು ತುಂಬ ತಿಂಗಳೇ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿ. ಈಗ ಸರಿಯಾಗಿ ಸ್ಟಿಚಸ್ ಸರಿಯಾಗಿ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಇದು ಓಪನ್ ಮಾಡಿ ನೋಡಿದೆ. ಎಷ್ಟು ಕಸ ಇದೆ ಅಂತ ನೀವೇ ನೋಡ್ಬೋದು. ನಾವು ಬಟ್ಟೆ ಹೊಲಿತಾ ಇರ್ತೀವಲ್ವ, ಆ ದಾರದ್ದು ಆಮೇಲೆ ಬಟ್ಟೆದು ಇದೆಲ್ಲ ತುಪ್ಟ ಅಂತ ಏನು ಕರಿತೀವಿ ಅಂದರೆ ಸಣ್ಣ ಸಣ್ಣ ಥ್ರೆಡ್ಸ್ ಏನಿರುತ್ತೆ ಅದೆಲ್ಲ ಡಸ್ಟ್ ಕೂತು ಇಷ್ಟು ಡಸ್ಟ್ ಆಗೈತೆ. ಆದಷ್ಟು ನೀಟಾಗಿ ಇದನ್ನೆಲ್ಲ ಈ ರೀತಿ ಒಂದು ಹಳೆ ಟೂತ್ ಬ್ರಷ್ ತೊಗೊಂಡು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆವಾಗವಾಗ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸತಿ ಅಥವಾ 15 ಡೇಸ್ 20 ಡೇಸ್ಗೆ ಒಂದು ಸತಿ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ಆ ಟೀತ್ ಏನಿದೆ ಆ ಪಾರ್ಟ್ನೂ ಕೂಡ ರಿಮೂವ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆ ಟೀತ್ ಅಂತಂದರೆ ಅದೇ ನಾವು ಸ್ಟಿಚ್ ಮಾಡುವಾಗ ಬಟ್ಟೆನ ಮುಂದಕ್ಕೆ ತಳ್ಳುತ್ತೆ ನೋಡಿ, ಹಲ್ಗಳ ಥರ ಇದೆ ಅಲ್ವಾ, ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡಿಕೊಂಡು ಬ್ರಷಲ್ಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ಈ ಕಡೆ ಸೈಡ್ ಕೂಡ ಧೂಳಿದೆ, ನೋಡ್ತಾ ಇರ್ಬೋದು ನೀವು. ಬ್ರಷಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ಳಿ. ಬ್ರಷ್ ಹೋಗಲ್ವಲ್ಲ ಅಂತಂದರೆ ತುಂಬ ಸಣ್ಣ ಪಾರ್ಟ್ಸ್ ಇರುತ್ತಲ್ವ, ಅಲ್ಲಿ ಒಂದು ಸಣ್ಣದಾಗಿರೋ ಕಡ್ಡಿ ಏನಾದ್ರು ತೊಗೊಂಡು ಅದಕ್ಕೆ ಸ್ವಲ್ಪ ಬಟ್ಟೆ ಸುತ್ತಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಮೇಲಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ನಾನು ಮಿಷಿನ್ನ ಎತ್ಬಿಟ್ಟು ಕೆಳಗಡೆಯಿಂದನೂ ಕ್ಲೀನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮೇಲ್ಗಡೆಯಿಂದ ಬ್ರಷಲ್ಲಿ ಎಷ್ಟು ಕ್ಲೀನ್ ಮಾಡ್ಬೋದು ಅಷ್ಟನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಪಾರ್ಟ್ ಪೂರ್ತಿ ಕ್ಲೀನ್ ಆಗೈತೆ ಈಗ ಮೇಲ್ಗಡೆಯಿಂದ. ಸೊ ನಾನು ಟೀತ್ ಏನು ತೆಗೆದಿದ್ದೆ ಅದನ್ನೆಲ್ಲ ಮತ್ತೆ ಅಲ್ಲಿಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸ್ಕ್ರೂಗಳನ್ನೂ ಹಾಗೆ ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಅಂತಂದರೆ ಸೈಡ್ ಪ್ಲೇಟ್ ಥರ ಇದೆ ನೋಡಿ, ಈ ಪಾರ್ಟ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಕ್ರೂ ಕಾಣ್ತಿದ್ದಲ್ಲ, ಇದನ್ನು ರಿಮೂವ್ ಮಾಡಿಕೊಂಡು ಆ ಪ್ಲೇಟ್ನ ಫಸ್ಟ್ ರಿಮೂವ್ ಮಾಡ್ಕೋಬೇಕು. ಇಲ್ಲ ಅಷ್ಟೇನು ಡಸ್ಟ್ ಇರಲ್ಲ, ಆದ್ರೂ ಕ್ಲೀನ್ ಮಾಡ್ತಿದ್ದೀವಿ ಅಂತಂದರೆ ಈ ಒಂದು ಕಡೆಯಿಂದ ಎಲ್ಲನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬರ್ಬೇಕಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ವ, ಧೂಳು ಜಾಸ್ತಿ ಇರೋದು ಅಂತಂದರೆ ಕೆಳಗಡೆ ಪಾಟೆ, ಅಲ್ಲಿ ಬಟ್ಟೆ ಹೊಲಿತಾ ಇರ್ತೀವಲ್ವ, ಟೀತ್ ಮೂವ್ ಆಗ್ತಾ ಇರುತ್ತೆ. ಹಾಗೆ ಬಟ್ಟೆಲಿರೋ ಸಣ್ಣ ಸಣ್ಣ ಥ್ರೆಡ್ಸ್ಗಳೆಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ಟಾಕ್ ಆಗಿಬಿಟ್ಟಿರುತ್ತೆ. ಆದರೆ ಈ ಕಡೆ ಏನು ಅಷ್ಟು ಧೂಳಿರಲ್ಲ, ಆದ್ರೂ ಎಲ್ಲನೂ ನೀಟಾಗಿ ಬ್ರಷಲ್ಲಿ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ. ಈ ಪಾರ್ಟ್ ಮುಗಿದ್ಮೇಲೆ ಆ ಪ್ಲೇಟ್ನ ಮತ್ತೆ ಜೋಡಿಸ್ಬಿಟ್ಟು ಸ್ಕ್ರೂನ ಟೈಟ್ ಮಾಡಿಕೊಂಡು ವೀಲ್ ಹತ್ರಕ್ಕೆ ಬರೋಣ. ಈ ವೀಲ್ ಹತ್ರ ಹಿಂದ್ಗಡೆ ನೋಡ್ಬೋದು ನೀವು, ಅಲ್ಲೂ ಒಂದು ಪ್ಲೇಟ್ ಥರ ಇದೆ, ಅದನ್ನು ಸ್ವಲ್ಪ ಸರಿಸಿದ್ರೆ ಒಂದು ಹೋಲ್ ಕಾಣುತ್ತೆ. ಅಲ್ಲಿಂದನೂ ಬ್ರಷ್ ಹಾಕ್ಬಿಟ್ಟು ಎಷ್ಟು ಧೂಳು ತೆಗಿಯೋಕ್ಕಾಗುತ್ತೋ ಅಷ್ಟನ್ನು ನೀಟಾಗಿ ತೆಕ್ಕೊಂಬಿಟ್ಟು ವೀಲ್ ಹತ್ರಕ್ಕೆ ಬರೋಣ. ಇಲ್ಲೂ ಅಷ್ಟೇ ಬ್ರಷಲ್ಲಿ ಎಷ್ಟಾಗುತ್ತೆ ಅಷ್ಟು ತೆಗೀರಿ, ಮತ್ತು ನಾವು ಬಟ್ಟೆಲಿ ಒರೆಸ್ಕೊಂಡ್ರೆ ಆಯಿತು. ಪೂರ್ತಿ ಎಲ್ಲನೂ ಮೇಲಿಂದ ಕ್ಲೀನ್ ಮಾಡಾದಮೇಲೆ ಈಗ ಮೆಷಿನ್ ಕೆಳಗಡೆ ಪಾರ್ಟ್ನ ಕ್ಲೀನ್ ಮಾಡ್ಕೋಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ಈಗ ನೀಟಾಗಿ ಒರೆಸ್ಕೊತೀನಿ. ಎಲ್ಲ ಒರೆಸ್ಕೊಂಬಿಡಿ. ಆಮೇಲೆ ಆ ಬಾಬಿನ್ ಕೇಸು, ಆ ಬಾಬಿನ್ನು ಎಲ್ಲನೂ ತೆಗೆದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ. ಆ ಕೇಸ್ ಹಾಕ್ತೀವಲ್ಲ ನೋಡಿ, ಅಲ್ಲೇನಾದ್ರು ಸಣ್ಣ ಪುಟ್ಟ ಥ್ರೆಡ್ಸ್ ಏನಾದ್ರು ಸಿಕ್ಕಾಕೊಂಡಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳುವಾಗ ಒಂದು ಸಣ್ಣ ಥ್ರೆಡ್ ಅಲ್ಲಿ ಸಿಕ್ಕಾಕೊಂಡಿದ್ರೂ ಸ್ಟಿಚ್ ಸರಿಯಾಗಿ ಬರೋಲ್ಲ. ಅದಕ್ಕೋಸ್ಕರ ಹೇಗಿದ್ದರೂ ಮೆಷಿನ್ ಕ್ಲೀನ್ ಮಾಡೋಕ್ಕೆ ಮೇಲೆ ಎತ್ತಿದ್ದೀವಲ್ವ, ಸೊ ಈ ಟೈಮಲ್ಲಿ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ದಾರ ಸಿಗಾಕೊಂಡಿದೆಯಾ ಅಥವಾ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಪೂರ್ತಿ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು.
ಇದನ್ನು ತೆಗ್ದಿರುವಾಗಲೇ ಆಯಿಲಿಂಗು ಮಾಡ್ಕೊಂಬಿಡೋಣ. ನಾನು ತೋರಿಸ್ತೀನಿ ಯಾವ ರೀತಿ ಆಯಿಲಿಂಗ್ ಮಾಡೋದು ಅಂತ. ನಾನಿಲ್ಲಿ ಆಯಿಲಿಂಗ್ ಮಾಡೋಕ್ಕೆ ಮೆಷಿನ್ ಆಯಿಲನ್ನು ತೊಗೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಸಡನ್ನಾಗಿ ಖಾಲಿ ಆಗಿಬಿಟ್ಟಿತ್ತು ಅಂದರೆ ನೀವು ಕೊಕೊನೆಟ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಇಲ್ಲಿ ಎಲ್ಲೆಲ್ಲಿ ಹೋಲ್ಸ್ ಕೊಟ್ಟಿರ್ತಾರೆ ನೋಡಿ, ಅವರೇ ಆಯಿಲಿಂಗ್ ಮಾಡೋ ಜಾಗಗಳಲ್ಲೇ ಹೋಲ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಈ ವೀಲ್ನ ಈಗ ಈ ರೀತಿ ರೊಟೇಟ್ ಮಾಡಿದಾಗ ಇಲ್ಲಿ ಯಾವ್ಯಾವ ಪಾರ್ಟು ಮೂವ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ಮೂವ್ ಆಗೋ ಪಾರ್ಟಲ್ಲಿ ಆ ಸ್ಕ್ರೂ ಎಲ್ಲೆಲ್ಲಿ ಬಂದಿರುತ್ತೆ ಅಲ್ಲೆಲ್ಲ ನಾವು ಆಯಿಲಿಂಗ್ ಮಾಡಬೇಕು ಅಷ್ಟೇ. ನೋಡಿ ಇಲ್ಲಿ ಇದೆಲ್ಲ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಒಂದೊಂದು ಡ್ರಾಪ್ 2 ಡ್ರಾಪ್ ಹಾಕಿ, ತುಂಬ ಏನು ಹಾಕೋದು ಬೇಡ, ಒಂದೊಂದು ಡ್ರಾಪ್ ಅಷ್ಟೇ. ಮತ್ತು ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಹೋಲ್ಸ್ಗಳೆಲ್ಲ ನೀಟಾಗಿ ಹಾಕ್ಕೊಂಡ್ರಾಯ್ತು. ಮೇಲಿಂದನೂ ಕೂಡ ಆಯಿಲಿಂಗ್ ಮಾಡಬೇಕು. ಇದು ತೆಗ್ದಿದ್ದೀವಲ್ವಾ ಕ್ಲೀನ್ ಮಾಡೋಕ್ಕೆ, ಅದಕ್ಕೆ ಫಸ್ಟ್ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ, ಆಮೇಲೆ ಅಲ್ಲೂ ತೋರಿಸ್ತೀನಿ. ಇಲ್ಲೆಲ್ಲ ಹೋಲ್ ಇದೆ, ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಆಯಿಲಿಂಗ್ ಮಾಡ್ಕೊಳ್ಳಿ. ಆಗ ನಿಮಗೆ ಸ್ಟ್ರಕ್ ಆಗೋಲ್ಲ. ನೀವು ಸ್ಟಿಚ್ ಮಾಡುವಾಗ ಪೆಡಲ್ ತುಂಬ ಟೈಟ್ ಆಗೋದು ಈ ರೀತಿ ಆಗೋದು ಆಗಲ್ಲ, ಸ್ಮೂತಾಗಿ ರನ್ ಆಗುತ್ತೆ ಮಿಷಿನು. ನೀಟಾಗಿ ಆಯಿಲಿಂಗ್ ಮಾಡಿಬಿಟ್ಟು ಒಂದು ಸಲ ಈ ರೀತಿ ತಿರುಗಿಸಿ, ಆಗ ಅದು ರೊಟೇಟ್ ಆಗ್ತಿದ್ದಂಗೆ ಪಾರ್ಟ್ಗಳು ಮೂವ್ ಆಗ್ತಿದ್ದಂಗೆ ಆಯಿಲ್ ನೀಟಾಗಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಸೆಟ್ ಆಗುತ್ತೆ ಅಷ್ಟೇ. ಕೆಳಗಡೆ ಎಲ್ಲ ಕ್ಲೀನ್ ಮಾಡೋ ಆಯಿತು, ಆಯಿಲಿಂಗು ಮಾಡಾಯಿತು. ಮೇಲ್ಗಡೆ ಪಾರ್ಟ್ನ ನಾನು ನೀಟಾಗಿ ಆ ಕಡೆ ಸೈಡಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ. ಈಗ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ನಾನು ಆ ಮಿಷಿನ್ದು ಆಯಿಲ್ ಡಬ್ಬ ಏನಿದೆ ಅದು ತೀರೋಗಿತ್ತು. ಅದು ತೀರೋದಾಗ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ಇದು ಪಾಪುಗೆ ಸಿರಪ್ ಕೊಡ್ತಾರಲ್ಲ ಅದ್ರ ಜೊತೆ ಬರುತ್ತಲ್ಲ, ಇದು ಡ್ರಾಪ್ಲರ್. ಇದು ಆಯಿಲಿಂಗ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊತಿದ್ದೆ. ಅದು ಇಲ್ಲೇ ಇಟ್ಬಿಟ್ಟಿದ್ದೆ ಹಂಗೇ. ಇಲ್ಲಿ ಕೆಳಗಡೆಯಿಂದ ಒಂದು ಕಸದ ಮರ ಇಟ್ಕೊಂಡಿದ್ದೀನಿ. ಇದನ್ನು ಹಿಂಗೆ ತೊಳ್ಕೊಳಕ್ಕೆ ಈಸಿ ಆಗುತ್ತೆ. ಇದು ಆಯಿಲಿಂಗ್ ಮಾಡ್ತೀವಲ್ವಾ, ಅದು ಮೇಲ್ಗಡೆಯಿಂದ ತೊಟ್ಟಿಕ್ಕಿದ್ರೆ ಕೆಳಗಡೆ ನೆಲಕ್ಕೆ ಆಗಬಾರ್ದು ಅಂತ ಇದು ಪ್ಲೇಟ್ ಕೊಟ್ಟಿರ್ತಾರೆ. ಹಾಗೆ ಡಸ್ಟ್ ಎಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಅದು ನೋಡಿ ಸ್ವಲ್ಪ ಆಯಿಲಿಂಗ್ ಆಗಿ ಡಸ್ಟ್ ಎಲ್ಲ ಕಚ್ಕೊಂಡು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರೋದು ಇದು. ಇಷ್ಟು ಕಸ ಆಯಿತು. ಒಟ್ಟಿಗೆ ಇಲ್ಲಿ ನಾನು ಟೇಬಲ್ಲು ಮೋಟರು ಎಲ್ಲನೂ ಈಗಲೇ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಷಿನ್ ಪಾರ್ಟ್ ಏನಿದೆ ಅದನ್ನು ಇಟ್ಕೊಳ್ಳೋಣ. ಇದನ್ನ ಇಡುವಾಗ ಇಲ್ಲಿ ನೋಡಿ ಹಿಂದ್ಗಡೆ 2 ಇದು ಕೊಟ್ಟಿರ್ತಾರೆ ಅಲ್ವಾ, ಇಲ್ಲಿ ಹೋಲ್ ಇರುತ್ತೆ. ಆ ಹೋಲಿಗೆ ಕರೆಕ್ಟಾಗಿ ಕೂರೋ ರೀತಿ ನೀವು ಇಟ್ಕೊಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈ ರೀತಿ ಫಸ್ಟ್ ಇದನ್ನು ಎತ್ಬಿಟ್ಟು ಆ ಕಡೆ ಎರಡನ್ನೂ ಎತ್ಬಿಟ್ಟು ಆಮೇಲೆ ಹಿಂದಕ್ಕೆ ತಳ್ಳಿದ್ರೆ ಆಯಿತು. ನೋಡಿ ಕೂರ್ತು ನೀಟಾಗಿದ್ದು. ಈ ರೀತಿ ನೀಟಾಗಿ ಮೆಷಿನ ಕ್ಲೀನ್ ಮಾಡ್ಕೊಳ್ಳಿ. ಬಾಳಿಕೆ ಬರುತ್ತೆ ಚೆನ್ನಾಗಿ ಮೆಷಿನು. ನಾವು ಏನು ಡಸ್ಟೆಲ್ಲ ಅಲ್ಲಲ್ಲೇ ಬಿಟ್ಟು ಹಂಗಂಗೆ ಯೂಸ್ ಮಾಡ್ತಿದ್ರೆ ಎಲ್ಲ ಸ್ಟ್ರಕ್ ಆಗಿ ಜಾಮ್ ಆಗಿಬಿಡುತ್ತೆ. ಕೆಳಗಡೆ ವೀಲು ಪೆಡಲು ಎಲ್ಲನೂ ಹಂಗಂಗೆ ಕ್ಲೀನ್ ಮಾಡ್ಕೊಂಬಿಡಿ. ಮೇಲೆ ಯಾವ ರೀತಿ ಆಯಿಲಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಕೆಲವೊಂದು ಮಿಷಿನ್ಗಳಲ್ಲಿ ಹೋಲ್ಸ್ ಕೊಟ್ಬಿಟ್ಟು ಅಲ್ಲೇ ಆಯಿಲ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಆಯಿಲಿಂಗ್ ಮಾಡ್ಕೊಳ್ಳೋದು. ಇನ್ನು ಕೆಲವೊಂದು ಮಿಷಿನ್ಗಳಲ್ಲಿ ಮೆನ್ಷನ್ ಮಾಡಿರಲ್ಲ. ಇಲ್ಲಿ 3 ಹೋಲ್ ಕೊಟ್ಬಿಟ್ಟು ಆಯಿಲ್ ಅಂತ ಮಾಡಿದ್ದಾರೆ ನೋಡಿ. ಇಲ್ಲಿ ಆಯಿಲಿಂಗ್ ಮಾಡಬೇಕು ನಾವು. ಒಂದೊಂದು ಹೋಲ್ಗೆ 1ರಿಂದ 2 ಡ್ರಾಪ್ ಹಾಕಿ ಸಾಕು. ಕೆಳಗಡೆನೂ ಆಯಿಲಿಂಗ್ ಮಾಡಿದ್ದೀವಲ್ವ, ಸೊ ಜಾಸ್ತಿ ಏನು ಬೇಡ. 1 ಡ್ರಾಪ್ 2 ಡ್ರಾಪು ಹಂಗೂ ತುಂಬ ಮಾಡಿದ್ರೆ ಕೆಳಗಡೆ ನಾನು ತೋರಿಸಿದ್ನೆಲ್ಲ ಪ್ಲೇಟು ಅಲ್ಲಿ ಎಲ್ಲ ತೊಟ್ಟಿಕ್ಕುತ್ತೆ ಅಷ್ಟೇ, ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡಿ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ. ಇಲ್ಲಿಗೆ ಮಾಡಿಬಿಡ್ಬೇಡಿ, ಕೆಳಗಡೆ ಬಾಬಿನ್ ಕೇಸ್ ಥ್ರೆಡ್ ಎಲ್ಲ ಆಯಿಲ್ ಆಗಿಬಿಡುತ್ತೆ. ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿ ಅಷ್ಟೇ. ಡ್ರಾಪು 2 ಡ್ರಾಪು. ಮತ್ತು ಇಲ್ಲಿ ಮೇನ್ ಪಾರ್ಟ್ ಅಂತಂದರೆ ಈ ಸೈಡ್ ವೀಲ್ ಇದೆ ಅಲ್ವಾ, ಇದನ್ನು ಸ್ವಲ್ಪ ಈ ರೀತಿ ಹಿಂದಕ್ಕೆ ತಳ್ಳಿದಾಗ ನಮಗೆ ಆಯಿಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಸುತ್ತುತ್ತೆ ನೋಡಿ ವೀಲು, ಇಲ್ಲಿ ಸೆಂಟರು ಇಲ್ಲಿಗೆ ಮಾಡ್ಕೋಬೇಕು ಆಯಿಲಿಂಗ್ನ.
ಮಾಡಿಬಿಟ್ಟು ನೀಟಾಗಿ ಒಂದೆರಡು ರೌಂಡ್ ತಿರುಗಿಸಿ, ಆಗ ಸುತ್ತ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅದು. ಇಷ್ಟೇ, ನೋಡಿದ್ರಲ್ವಾ? ಆಯಿಲಿಂಗ್ ಮಾಡಿದ್ಮೇಲೆ ಒಂದು ಅಷ್ಟೊತ್ತು ಸೆಟ್ ಆಗಕ್ಕೆ ಬಿಟ್ಬಿಡಿ, ಆಮೇಲೆ ಹೊಲಿರಿ. ಕೆಲವೊಂದು ಸಲ ಏನಾಗುತ್ತೆ, ಆಯಿಲಿಂಗ್ ಮಾಡಿರ್ತೀವಲ್ವಾ, ಆಯಿಲಿಂಗ್ ಮಾಡಾದಮೇಲೆ ನಾವು ಇಮಿಡಿಯೇಟಾಗಿ ಬಟ್ಟೆ ಹೊಲಿದ್ರೆ ದಾರ ಆಯಿಲಿಂಗ್ ಆಗಿಬಿಟ್ಟು ಬಟ್ಟೆ ಕೂಡ ಸ್ವಲ್ಪ ಆಯಿಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಯಿಲ್ ಮಾಡಾದಮೇಲೆ ಒಂದು ನೈಟ್ ಮಾಡಿಬಿಟ್ಬಿಡಿ ಆಯಿಲಿಂಗ್ನ. ನೈಟ್ ಆಯಿಲಿಂಗ್ ಬಿಟ್ಟಾಗ ಬೆಳಗ್ಗೆ ತನಕ ಸೆಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಬಟ್ಟೆ ಹೊಲಿಬೇಕು ಅಂದರೆ ಆಯಿಲಿಂಗ್ ಮಾಡಾದಮೇಲೆ ವೇಸ್ಟ್ ಕ್ಲಾತ್ನ ತೊಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡಿಬಿಡಿ. ಆಗ ಥ್ರೆಡ್ಡಲ್ಲಿರೋ ಆಯಿಲಿಂಗು ಬಟ್ಟೆಗಾದರೆ ಎಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ. ಅದೆಲ್ಲ ನೀಟಾಗಿ ಆಯಿಲಿಂಗ್ ಹೋದ್ಮೇಲೆ ಆಮೇಲೆ ನೀವೇನು ಬಟ್ಟೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ಸ್ಟಿಚ್ ಮಾಡಿ. ಇಲ್ಲಿ ಕೆಳಗಡೆ ನೀವು ಪೆಡಲ್ನ ತುಳಿದು ಬಟ್ಟೆ ಹೊಲಿತೀರಾ, ನೀವು ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಇಲ್ಲಿಗೂ ಕೂಡ ಒಂದು ಸ್ವಲ್ಪ ವೀಲ್ ಬಂದಿರುತ್ತಲ್ಲ ಇಲ್ಲಿ ಕೆಳಗಡೆ, ಇಲ್ಲಿಗೆಲ್ಲ ಆಯಿಲಿಂಗ್ ಮಾಡ್ಕೊಳ್ಳಿ ಆಯಿತಾ. ನಾನು ಇದನ್ನು ಯೂಸ್ ಮಾಡಲ್ಲ, ನಾನು ಏನು ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆದ್ದರಿಂದ ನಾನು ಇಲ್ಲಿ ಮಾಡ್ಕೊಂಡಿಲ್ಲ. ಇಲ್ಲೆಲ್ಲ ಆಯಿಲಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟ್ ಇದ್ದರೆ ಅದೆಲ್ಲ ಸ್ಟ್ರಕ್ ಆಗ್ತಾಯಿದ್ರೆ ಅದೆಲ್ಲ ಲೂಸ್ ಬಿಡುತ್ತೆ ನೋಡಿ. ಇಲ್ಲಿಗೂ ಆಯಿಲಿಂಗ್ ಮಾಡ್ಕೊಳ್ಳಿ. ಈಗ ಮೆಷಿನ್ ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ? ಇದೇ ರೀತಿ ನೀವು ನಿಮ್ಮ ಮೆಷಿನ್ನ ಕ್ಲೀನ್ ಮಾಡಿಕೊಂಡು ಆಯಿಲಿಂಗ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.